ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 430ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಿಟ್ಟು ಮತ್ತು ದುಃಖದಿಂದ ತಾರಾಳು ರಾಮನ ಬಳಿ ಬರ್ತಾಳೆ. ಪ್ರಾರಂಭದಲ್ಲಿ ರಾಮನ ವ್ಯಕ್ತಿತ್ವದ ಗುಣಗಾನ ಮಾಡ್ತಾ ಅವಳು ಹೇಳ್ತಾಳೆ, ಯಾವ ಬಾಣಿನಿಂದ ನನ್ನ ಪತಿ ವಾಲಿಯನ್ನು ನೀನು ಹೊಡೆದೆಯಾ, ಅದೇ ಬಾಣಿನಿಂದ ನನ್ನನ್ನು ಮುಗಿಸಿಬಿಡು, ನನ್ನನ್ನು ಹತ್ಯೆ ಮಾಡು, ನಾನು ಪತಿ ಪಾದವನ್ನು ಸೇರ್ತೇನೆ, ಇದರಿಂದ ನಿನಗೇನು ಪಾಪ ಬರುವುದಿಲ್ಲ. ಯಾಕಂದರೆ ವಾಲಿ ಮತ್ತು ನಾನು ಎರಡು ದೇಹ ಒಂದು ಆತ್ಮ. ವಾಲಿ ದೇಹ ಸತ್ತಿದೆ, ಆತ್ಮ ಇನ್ನೂ ನನ್ನಲ್ಲಿ ಜೀವಂತ ಇದೆ. ಅದಕ್ಕೆ ಅದನ್ನು ನೀನು ಹೊಡಿಬೇಕಾದ್ರೆ ನನ್ನನ್ನು ಸಂಹರಿಸು, ಇದರಿಂದ ನಿನಗೇನು ಪಾಪ ಬರುವುದಿಲ್ಲ ಅಂಥೇಳಿ ತನ್ನ ಶೋಕವನ್ನು ರಾಮನ ಮುಂದೆ ವ್ಯಕ್ತಪಡಿಸ್ತಾಳೆ. ಅದನ್ನೇ ಮುಂದುವರಿದು ಪತಿ ಪತ್ನಿಯ ಆತ್ಮ. ಇಲ್ಲಿ ನೋಡಿ, ಪತಿ ಪತ್ನಿ ಇದು ವಿವಾಹ ಧರ್ಮದ ಬಗ್ಗೆ ಹೇಳ್ತದೆ. ಧರ್ಮ ಅಂದರೆ ಇಲ್ಲಿ ನಡೆನುಡಿಗಳು. ಅದಕ್ಕೆ ನಾನು ಪದೇ ಹೇಳ್ತೀನಿ, ಧರ್ಮ ಮತ್ತು ಮತಧರ್ಮದಲ್ಲಿ ವ್ಯತ್ಯಾಸ ಇದೆ. ಯಾರಿಗೆ ಈ ವ್ಯತ್ಯಾಸ ಗೊತ್ತಿದೆ ಅವರಿಗೆ ಮಾತ್ರ ಈ ಎಲ್ಲ ಅಧ್ಯಾತ್ಮ ಪರಮಾರ್ಥ ಸರಿಯಾಗಿ ಅರ್ಥ ಆದಂಗೆ. ಅವು ಎರಡನ್ನೂ ಕೂಡಿ ಒಂದೇ ಹೊಡೆಯಾಕತ್ತಿದ್ರಂದ್ರೆ ಅಷ್ಟು ಸುಲಭವಾಗಿ ಅವರಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋದು ಕಷ್ಟ ಆಗ್ತಿದೆ. ಇದಕ್ಕಿಲ್ಲೇ ಧರ್ಮ ಅಂದರೆ ಕೋಡ್ ಆಫ್ ಕಂಡಕ್ಟ್, ಸಿಂಪಲ್ ಹೇಳಬೇಕಾದ್ರೆ, ಅಥವಾ ಫಂಡಮೆಂಟಲ್ ಲಾ. ಮನುಷ್ಯನ ಬದುಕಿನಲ್ಲಿ ಕೆಲವೊಂದು ಶಿಸ್ತುಗಳನ್ನು ಕಾಪಾಡಿಕೊಂಡು ಹೋಗಬೇಕಾಗಿದೆ. ಆ ನಡೆ ನುಡಿಗೆನೆ ಬಸವಣ್ಣವರು ಧರ್ಮ ಅಂದರೆ ನಡೆ ನುಡಿಗೆ ಧರ್ಮ ಅಂತಾರೆ. ಇನ್ನೇನು ಯಾರ್ಯಾರು ಏನೇನೋ ಧರ್ಮ ಅಂತ ಹೇಳ್ಕೊತ ಹೊಂಟಾರೆ ಅವ್ರ ಹೆಸರು ಮ್ಯಾಗ. ಇರಲಿ, ಇಲ್ಲಿ ಧರ್ಮ ಅಂದರೆ ಬಸವಣ್ಣವ್ರ ಪ್ರಕಾರನೇ ಹೋಗೋಣ, ನಡೆ ನುಡಿ. ಅದಕ್ಕೆ ಅವಳು ಏನು ಹೇಳ್ತಾಳಂದ್ರೆ, ವಾಲಿ ನನ್ನ ಆತ್ಮ, ನನ್ನ ಹತ್ಯೆ ಮಾಡೋ ಪಾಪ ಬರುವುದಿಲ್ಲ. ಈಗ ಪತಿಯ ಆತ್ಮ, ಗಂಡನ ಆತ್ಮ ಯಾರಪ್ಪ ಅಂದ್ರೆ ಅವನ ಹೆಂಡತಿ. ಅದಕ್ಕೆ ಪತ್ನಿಯಾದವಳು ಪತ್ನಿ ಧರ್ಮವನ್ನು ಪಾಲಿಸಬೇಕು. ಗಂಡನೊಂದಿಗೆ ಸಾಮಾಜಿಕ ಒಪ್ಪಂದ ಆಗಿರ್ತದೆ. ಅವನೊಂದಿಗೆ ಕಷ್ಟ ಮತ್ತು ಸುಖದಲ್ಲಿ ಪಾಲುಗಾರರಾಗಿರ್ತಾಳೆ. ಅವನ ಒಂದು ಜವಾಬ್ದಾರಿ ಅವನು ನಿರ್ವಹಿಸುವ ಕಾಲಕ್ಕೆ ಇಡೀ ಕುಟುಂಬದ ಜವಾಬ್ದಾರಿ ತನ್ನ ಮೇಲೆ ಇರ್ತದೆ, ತಾನು ನಿರ್ವಹಿಸಬೇಕಾಗ್ತಿದೆ. ತಮ್ಮ ಸಂಪನ್ನ ಮೂಲಗಳು ಎಷ್ಟಿದಾವ ಅದನ್ನು ತಿಳ್ಕೊಂಡು ಬದುಕನ್ನು ಸಾಗಿಸಬೇಕಾಗ್ತಿದೆ. ಅದಕ್ಕಿಲ್ಲಿ ಪತ್ನಿಯಾದವಳು ಪತ್ನಿ ಧರ್ಮವನ್ನು ನಿಭಾಯಿಸಬೇಕು. ಪತಿಗೆ ಪತ್ನಿಯೇ ಆತ್ಮ, ಅವಿಭಾಜ್ಯ ಅಂಗ. ಅದಕ್ಕೆ ಈ ಶೈವ ಪಂಥದಲ್ಲಿ ಶಿವನ್ ಬರ್ತಿದೆ. ಶಿವಪುರಾಣದಲ್ಲಿ ಶಿವನಿಗೆ ಏನಾಗ್ತಾನೆ, ಒಂದು ಸಲ ಅರ್ಧ ಪಾರ್ವತಿ ಅರ್ಧ ಶಿವ, ಹರಿಹರ ಅರ್ಧ ಪಾರ್ವತಿ, ಅಂದರೆ ಪಾರ್ವತಿ ಮತ್ತು ಅರ್ಧ ಶಿವ. ಅಂದರೆ ಎರಡು ನಾನೇ, ಸ್ತ್ರೀನೂ ನಾನೇ, ಪುರುಷನೂ ನಾನೇ ಅಂತ ಅಲ್ಲಿ ಒಂದು ವಾದ ಬರ್ತಿದೆ. ಮುಂದೆ ಅವಿಭಾಜ್ಯ ಅಂಗ. ಹೆಂಡತಿ ಯಾವಾಗಲೂ ಗಂಡನ ಅವಿಭಾಜ್ಯ ಅಂಗ, ಒಂದು ಅಂಗ ಇದ್ದಂಗೆ. ತಂದೆ ಧಾರೆ ಎರೆದ ದಿನವೇ ಪತಿ ಅಂಗ. ನಾ ಎಂದಿನಿಂದ ಪತಿ ಅಂಗ ಆಗ್ತೇನೆ ಅಂದರೆ, ಯಾವಾಗ ತಂದೆ ಮದುವೆಯಾಗ ಧಾರೆ ಎರೆದು ಕನ್ಯಾದಾನ ಮಾಡ್ತಾನೆ, ಯಾವಾಗ ತನ್ನ ಮಗಳ ಕೈಯನ್ನು ಈ ಎಳೆಯನ ಕೈಯಾಗ ಕೊಡ್ತಾನೆ, ಅಂದಿನಿಂದಲೇ ಅವಳು ಪತಿಯ ಅಂಗವಾಗ್ತಾಳೆ. ಅಂದರೆ ಇಬ್ಬರು ಏನಾಗ್ತಾನೆ, ಗಂಡ ಹೆಂಡತಿ ಅಂದರೆ ಒಂದೇ ಅಂಗ ಇದ್ದಂಗೆ. ಮುಂದೆ ಬರೆದು ಹೇಳ್ತಾಳೆ, ಪತಿಯ ಆತ್ಮ ಅವಿಭಾಜ್ಯ ಅಂಗ, ತಂದೆ ಧಾರೆಯದ ದಿನವೇ ಪತಿಯ ಅಂಗ ಆಗ್ತಾಳೆ ಸ್ತ್ರೀ ಅಂತ ತಾರಾಳು ತನ್ನ ದುಃಖವನ್ನು ರಾಮನ ಮುಂದೆ ವ್ಯಕ್ತಪಡಿಸ್ತಾಳೆ. ತಾರಾಳ ಶೋಕದ ನುಡಿ ಕೇಳಿ ರಾಮ ನುಡಿದ, ಆಕಿ ದುಃಖದಿಂದ ಏನೇನು ಮಾತಾಡಿರ್ತಾನೆ ಎಲ್ಲ ಶಾಂತ ಚಿತ್ತದಿಂದ
ರಾಮ ಕೇಳ್ತಾನೆ. ಯಾಕಂದರೆ ಅವನು ಗುರುತಿಸಿಬಿಟ್ಟಿರ್ತಾನೆ, ಅವಳಲ್ಲಿ ದುಃಖನೂ ಇದೆ, ಅವಳಲ್ಲಿ ಸಿಟ್ಟು ಇದೆ. ಅದಕ್ಕೆ ಶಾಂತ ಚಿತ್ತದಿಂದ ಅವಳು ಮಾತಾಡೋದನ್ನು ಕೇಳ್ತಾನೆ. ಕೇಳಿ ರಾಮ ತಾರಾಳಿಗೆ ಹೀಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ, ಓ ಶೂರನ ಪತ್ನಿಯೇ, ನೀನು ಸಾಮಾನ್ಯ ಸ್ತ್ರೀ ಅಲ್ಲ, ಮಹಾಪರಾಕ್ರಮಿಯಾದಂಥ ವಾಲಿಯ ಪತ್ನಿ, ಶೂರನ ಪತ್ನಿ. ಎಲ್ಲವೂ ಸೃಷ್ಟಿಕೃತನ ಆಟ. ಶೂರರ ಪತ್ನಿ ಗೊತ್ತಿರ್ತದೆ ಬದುಕಂದ್ರೆ ಏನು, ಆತ್ಮ ಅಂದರೆ ನೀನು ಹೇಳ್ತಾ ಇದ್ದೀಯಾ, ಆತ್ಮಜ್ಞಾನದ ಬಗ್ಗೆ ಹೇಳ್ತಾ ಇದ್ದೀಯಾ, ಶರೀರ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದೀಯಾ, ಎಲ್ಲ ಹೇಳ್ತಾ ಇದ್ದೀಯ ಅಂದರೆ ನೀನು ನಿನ್ನಲ್ಲಿ ಇದು ಬ್ರಹ್ಮಜ್ಞಾನ ಸಂಪೂರ್ಣವಾಗಿ ತಿಳಿದಿದೆ. ನಿನಗೆ ಬ್ರಹ್ಮಜ್ಞಾನದ ಬಗ್ಗೆ ತಿಳ್ಕೊಂಡಂಥ ಸ್ತ್ರೀ ನೀನು, ಸಾಮಾನ್ಯ ಸ್ತ್ರೀ ಅಲ್ಲ, ಎಲ್ಲವನ್ನೂ ಬಂದಂತಹ ಸ್ತ್ರೀ ನೀನು. ಇಲ್ಲೊಂದು ತಮಗೆ ನೆನಪು ಮಾಡಿಕೊಡ್ತೇನೆ. ಅಜಗನ್ನ ತೀರ್ಕೊಂಡಾಗ ಅವನ ತಂಗಿ ಮುಕ್ತಾಯಕ್ಕ ಭಾಳ ಅಳ್ತಿರ್ತಾಳೆ. ಅದೇ ವೇಳೆದಾಗ ಅಲ್ಲಂ ಪ್ರಭು ಬಂದಾಗ ಮುಕ್ತಾಯಕ್ಕೆ ಹೇಳ್ತಾನೆ, ಏನಮ್ಮ ನೀನು ಬದುಕಂದ್ರೆ ಏನು, ಶರೀರ ಆತ್ಮ ಇದೆಲ್ಲ ತಿಳ್ಕೊಂಡಂಥ ಹೆಣ್ಣುಮಗಳು ಸಾಮಾನ್ಯ ಸ್ತ್ರೀಗತೆ ಅನ್ನನ ಶಿವಾಕಂದು ಅಳ್ತಾ ಇದ್ದಿಲ್ಲ ಅಂತ. ಅಂದರೆ ಜ್ಞಾನಿಗಳಿಗೆ ಒಂದು ಸಲ ಗೊತ್ತಾಯಿತು, ಆತ್ಮೋದ್ಧಾರ ಆಯ್ತಂದ್ರೆ, ನಾನು ಯಾರಂತ ಆ ಪ್ರಶ್ನೆಗೆ ಅವರಿಗೆ ಉತ್ತರ ಸಿಕ್ತಂದ್ರೆ ಯಾವ ಅವರನ್ನು ಬಾಧಿಸುವುದಿಲ್ಲ. ಬರುವುದು ಹೋಗುವುದು ಯಾವುದು ಸುಖಾನು ಕೊಡುವುದಿಲ್ಲ, ಯಾವುದು ದುಃಖ ಕೊಡುವುದಿಲ್ಲ. ಅವನ ಬದುಕು ಹೆಂಗಿರ್ತಿದೆ ಅಂದರೆ ನ್ಯೂಟ್ರಲ್ ಆಗಿ ಹೋಗ್ತಿರ್ತದೆ, ನಿರ್ಲಿಪ್ತವಾಗಿ ಹೋಗ್ತಿರ್ತದೆ, ತಟಸ್ಥವಾಗಿ ಹೋಗ್ತಿರ್ತದೆ. ಅದಕ್ಕೆ ಇಲ್ಲಿ ಅವನು ಹೇಳ್ತಾನೆ, ನೋಡಮ್ಮ ತಾರ, ನಿನ್ನ ಬಗ್ಗೆ ಕೇಳಿದ್ದೇನೆ, ನೀನು ಒಬ್ಬ ವಿದ್ಯಾವಂತ ಇದ್ದೀಯ, ಜಗತ್ತಿನ ಅಂದ್ರೆ ವಿಶ್ವದ ಜ್ಞಾನನ ನಿನಗೆ ಗೊತ್ತಿದೆ, ಆತ್ಮ ಇವೆಲ್ಲದ್ರ ಬಗ್ಗೆನೂ ಜ್ಞಾನದ ಪರಮಾರ್ಥದ ಬಗ್ಗೆ ನಿನಗೆ ಸರಿಯಾಗಿ ತಿಳ್ಕೊಂಡಂಥ ಹೆಣ್ಮಗಳು ನೀನು, ನಿನಗೆ ಗೊತ್ತಿದೆ. ನಾವು ಏನೂ ಇಲ್ಲ, ನಾವು ನಿಮಿತ್ತ ಮಾತ್ರ. ನೀನು, ನಾನು, ವಾಲಿ ನಾವೆಲ್ಲ ಏನದಲ್ಲ, ನಾವೆಲ್ಲ ಪಾತ್ರಧಾರಿಗಳು. ನಮ್ಮನ್ನು ಆಡಿಸುವುದು ಯಾವುದು? ದೈವ. ನಾವು ದೈವದ ಆಟದಿಂದ ಬಂಧಿತರು. ಇದು ನಿನಗೆ ಗೊತ್ತಿದೆ, ಆದರೂ ನೀನು ದುಃಖ ಪಡ್ತಾ ಇದ್ದೀಯ. ಸುಖ ದುಃಖ ಮಿಲನ ವಿರಹ ಇಡೀ ವಿಶ್ವವೇ. ಇಲ್ಲಿ ನೋಡಿ, ಸುಖ ದುಃಖದಾಗ ಏನೂ ವ್ಯತ್ಯಾಸ ಇಲ್ಲ. ಆತ್ಮೋದ್ಧಾರ ಯಾರ್ದಾಗ್ತಿದೆ, ಮೋಕ್ಷವನ್ನು ಯಾರು ಹೊಂಡ್ತಾರೆ, ಮನಸ್ಸನ್ನು ಯಾರು ಸ್ವತಂತ್ರಗೊಳಿಸ್ಕೊಳ್ತಾರೆ, ಮನಸ್ಸನ್ನು ಆತ್ಮವನ್ನಾಗಿ ಯಾರು ಪರಿವರ್ತನೆ ಮಾಡ್ಕೊಳ್ತಾರೆ, ಅವರ ಮುಂದೆ ಸುಖ ದುಃಖ ಏನು ವ್ಯತ್ಯಾಸ ಇಲ್ಲ, ಎಲ್ಲ ತಟಸ್ಥಾಗಿ ಹೋಗ್ತವೆ. ವಿರಹ ಮಿಲನ ಎಲ್ಲ ಸುಳ್ಳು ಅನ್ನಿಸ್ತಿದೆ. ಹುಟ್ಟಿದೆ 108 ಸಂಬಂಧಗಳು ಬೆಳೆದು ಸತ್ತೆ ಅವನ್ನೆಲ್ಲ ಬಿಟ್ಟು ಹೊಂಟೆ. ಈ ಸಂಬಂಧಗಳು ನನ್ನ ಅಲ್ಲ, ಏನೋ ಒಂದು ಜನ್ಮದ ನಾತೆಯಿಂದ, ಥಿಯರಿ ಆಫ್ ರಿಲೇಟಿವಿಟಿ ಇಲ್ಲ, ಜನ್ಮದ ನಾತೆಯಿಂದ ಕೆಲವೊಂದು ಬಂದಿರ್ತಾವ, ಮರಣವನ್ನೆಲ್ಲನೂ ಕಸ್ಕೊಂಡ ಹೋಗ್ತಿದೆ. ಅದಕ್ಕೆ ಹೇಳ್ತಾ, ಮಿಲನ ವಿರಹ ಯಾವ ದುಃಖ ಬರಬಾರ್ದು. ಇಡೀ ವಿಶ್ವವೇ ಸೃಷ್ಟಿಕರ್ತನ ಪೂರ್ವ ನಿರ್ಧಾರಿತ ಆಟ ಅಲ್ಲವೇ? ಇಡೀ ವಿಶ್ವ, ಅದನ್ನೇ ವಾಲ್ಮೀಕಿಯವ್ರದ್ದು ನಾನು ಪದೇ ಪದೇ ತಮಗೆ ಹೇಳ್ತಾ ಇದ್ದೇನೆ. ಈ ವಿಶ್ವದಲ್ಲಿ ಮೂಲ ವಸ್ತು ಯಾವುದಂದರೆ ಬ್ರಹ್ಮಸತ್ವ, ಬೇಸಿಕ್ ಮಟೀರಿಯಲ್ ಅಂತಾರೆ. ಈಗ ಒಂದು ಮಡಿಕೆ ಮಾಡಬೇಕಾದ್ರೆ ಮಣ್ಣು ಹೇಗಬೇಕು, ನೀರು ಹೇಗಬೇಕು, ಆ ಬೇಸಿಕ್ ಮಟೀರಿಯಲ್ ಇದ್ದಾಗ ಏನೆಲ್ಲ ತಯಾರು ಮಾಡೋಕ್ಕೆ ಸಾಧ್ಯ ಇದೆ ನಮಗೆ. ಆ ಕಚ್ಚಾ ವಸ್ತುನ ಇರಲಿಲ್ಲ ಅಂದ್ರೆ, ಮೂಲ ಕಚ್ಚಾ ವಸ್ತು ಇರಲಿಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮಗೆ. ಈ ಮೂಲ ಕಚ್ಚಾ ವಸ್ತುಗಳಿಗೆ ಪಂಚತತ್ವ ಅಂತ ಹೇಳಿದರು. ನೀರು, ಬೆಂಕಿ, ಆಕಾಶ, ಭೂಮಿ, ವಾಯು. ಅಲ್ಲಿ ಕೂಡ ವಾಲ್ಮೀಕಿಯವರು ಹೇಳ್ತಾರೆ, ಈ ಪಂಚತತ್ವಗಳು ಅಥವಾ ಈ ಏನು ಬ್ರಹ್ಮಸತ್ವ ಇದೆ, ಇವುಗಳು ನಿರಂತರವಾಗಿ ರೂಪಾಂತರ ಪ್ರಕ್ರಿಯೆ ಒಳಗಾಗಿರ್ತವ. ಒಂದೊಂದು ಸಲ ಅನಿಲ ರೂಪ ಧಾರಣೆ ಮಾಡ್ತಾವ, ಒಂದೊಂದು ಸಲ ತರಳ ರೂಪ ಧಾರಣೆ ಮಾಡ್ತಾವ. ಅಂದರೆ ಅಂದರೆ ತರಳ ವಸ್ತು ಇದಾಗ್ತದೆ, ಮುಂದೆ ಒಂದೊಂದು ಸಲ ಸಾಲಿಡ್ ಆಗ್ತದೆ. ಘನ ವಸ್ತುವಿನಲ್ಲಿ ಘನ, ತರಳು, ಅನಿಲ ನಿರಂತರವಾಗಿ ಬದಲಾಗ್ತಿರ್ತಾವೆ ಇವೆಲ್ಲ. ಇವತ್ತು ನಾನು ಮನುಷ್ಯನ ಶರೀರದಾಗ ಭೂಮಿದಾಗ ಏನು ಇವದವಲ್ಲ ಮಿನರಲ್ಸ್ ಏನಿವೆನ, ಖನಿಜ ಸಂಪತ್ತು ಏನಿದೆ, ಅದೆಲ್ಲ ನಮ್ಮಲ್ಲಿದೆ. ಎಲ್ಲದರಿಂದನೂ ಆದಂಥ ಶರೀರ ಇದು. ನೀರಿದೆ, ಬೆಂಕಿ ಇದೆ, ಆಕಾಶ ಇದೆ, ಭೂಮಿ ಸತ್ವಗಳಿವೆ. ಎಲ್ಲಾನು ತೊಗೊಂಡು ನಾವು ಒಬ್ಬನಲ್ಲ, ಮನುಷ್ಯನೊಬ್ಬನೇ ಅಲ್ಲ, ಎಲ್ಲ ಜೀವರಾಶಿಗಳಲ್ಲಿದೆ. ಎಲ್ಲ ನಿರ್ಜೀವ ವಸ್ತುಗಳಲ್ಲಿ ಕೂಡ ಇದೆ. ನಿರ್ಜೀವ ವಸ್ತುಗಳಲ್ಲಿಯೂ ಇದೆ, ಸಜೀವ ವಸ್ತುಗಳಲ್ಲಿಯೂ ಇದೆ.
ಇದು ಏನಾಗ್ತಿದೆ ಅಂದರೆ ಅವು ಬದಲಾಗ್ತಾ ಹೊಂಟಾಗ ಬದಲಾದಾಗ ಪ್ರೊಸೆಸ್ನಲ್ಲಿ ಏನಾದ್ರು ಒಂದು ರಿಸಲ್ಟ್ ಬರಬೇಕಲ್ಲ. ಇವೇನದಾವಲ್ಲ, ಇವು ಬ್ರಹ್ಮಸತ್ವಗಳು, ಇವು ಇನ್ಪುಟ್, ಇವು ಉತ್ಪಾದನಾಂಗಗಳು, ಮೂಲ ಸರಕುಗಳಿವು. ಅವನು ಉಪಯೋಗ ಮಾಡಿಕೊಂಡ ನಂತರ ಈ ರೂಪಾಂತರ ಪ್ರೊಸೆಸ್ನಿಂದ ಹೊರಗೆ ಬರ್ತಿದೆ, ಅದಕ್ಕೆ ಉತ್ಪಾದನೆ ಅಂತ ಕರಿತೀವಿ ನಾವು, ಔಟ್ಪುಟ್ ಅಂತ ಕರಿತೀವಿ. ಔಟ್ಪುಟ್ ಯಾವುದಪ್ಪ ಅಂದ್ರೆ ಅನಿರೀಕ್ಷಿತ ಫಲ. ಅದನ್ನೇ ವಾಲ್ಮೀಕಿಯವರು ದೈವ ಅಂತ ಕರೀತಾರೆ. ಅದು ಹೇಗೆ ಬರ್ತದೆ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅದು. ಅದಕ್ಕೆ ಅವ ಹೇಳ್ತಾನೆ, ನಿನಗೆಲ್ಲ ಗೊತ್ತಿದೆ ಈ ಸೃಷ್ಟಿಕರ್ತನ ಆಟ ಅಂದರೆ ದಿ ಲಾಂಗ್ ರನ್ ಪ್ರೊಸೆಸ್ ಆಫ್ ಚೇಂಜ್ ಆಫ್ ಫಾರ್ಮ್ಸ್. ರೂಪಗಳ ರೂಪಾಂತರದ ಈ ಒಂದು ದೀರ್ಘಾವಧಿ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯಿಂದ ಹೊರುವಂತಹ ಫಲಗಳೇನಿವೆ, ನಿರ್ಣಯಗಳೇನಿವೆ, ರಿಸಲ್ಟ್ ಏನಿದೆ ಅದು ಗೊತ್ತಿಲ್ಲ. ಈ ಒಂದು ಪ್ರಕ್ರಿಯೆ ಆಟನ, ಈ ದೈವದ ಆಟನೇ ನಮ್ಮನ್ನೆಲ್ಲ ಆಡಿಸ್ತಾ ಇದೆ. ಇದು ಸತ್ಯ, ಪಾರಮಾರ್ಥ, ಅಧ್ಯಾತ್ಮ ತಿಳಿದಂಥ ವ್ಯಕ್ತಿ ತಾರಾ ನೀನು. ಆದರೂ ದುಃಖ ಪಡ್ತಾ ಇದೆಯಲ್ಲ. ನಿನ್ನ ಮಗ ಪಟ್ಟದ ಯುವರಾಜನಾಗುವನು, ನಿನಗೇನು ಅನ್ಯಾಯ ಆಗುವುದಿಲ್ಲ. ನಿನ್ನ ಮಗ ಅಂಗದ, ಅವರಪ್ಪನಿಗೆ ಎಷ್ಟು ಮರ್ಯಾದೆ ಇತ್ತು ಅಷ್ಟೇ ಮರ್ಯಾದೆ ಇರ್ತಿದೆ. ಅವನು ಯುವರಾಜನಾಗುವನು. ಇರುವವು ಮೊದಲಿನಂತೆ ನಿನಗೆ ಎಲ್ಲ ಗೌರವ ಪ್ರಾಮುಖ್ಯತೆ. ಹೇಗೆ ವಾಲಿ ಒಂದು ಪಟ್ಟದ ರಾಣಿಯಾಗಿ ನೀ ಇದ್ದೀನಿ, ಏನು ಗೌರವ ಸಿಗ್ತಾ ಇತ್ತು, ಆ ಗೌರವದಲ್ಲಿ ಸ್ವಲ್ಪ ಕಡಿಮೆ ಆಗೋದಿಲ್ಲ. ನಿನ್ನ ಮಗನಿಗೆ ರಾಜ್ಯ ಸಿಗ್ತಿದೆ, ನಿನಗೆ ನಿನ್ನೆಲ್ಲ ಗೌರವಗಳು ಸಿಗ್ತವ. ಬಲ್ಲಳು ನಿನ್ನೆಲ್ಲ, ಇವೆಲ್ಲನೂ ನಿನಗೆ ಗೊತ್ತಿದೆ. ಭಾವಾವೇಶದಿ ಶೋಕಿಸದಿರು, ಒಂದೇನೋ ಭಾವನೆಗೆ ಒಳಗಾಗಿ ನೀನು ಈ ರೀತಿಯಾಗಿ ದುಃಖ ಪಡಬೇಡ, ಶೋಕಿಸಬೇಡ. ಶೂರನ ಪತ್ನಿ, ಆವಾಗ ಹೇಳ್ತಾನೆ ನೀನು, ಶೂರನ ಪತ್ನಿ ಅಂತ ಯಾಕೆ ಹೇಳ್ತಾಳೆ ಅಂದರೆ, ಶೂರನಿಗೆ ಗೊತ್ತಿರ್ತದೆ ಸಾವು ಯಾವಾಗ ಬರ್ತದೆ, ಹೊಡೆತ ಯಾವಾಗ ಬರ್ತದೆ, ಏನಾಗ್ತದೆ, ಯಾವುದಕ್ಕೂ ದುಃಖಿಸೋದಿಲ್ಲ. ಅಂತಹ ಒಬ್ಬ ಶೂರನ ಹೆಂಡತಿಯಾಗಿ ನೀನೊಬ್ಬ ಸಾಮಾನ್ಯ ಸ್ತ್ರೀಯಂತೆ ಶೋಕಿಸುವುದು ನಿನಗೆ ತರವಲ್ಲ, ನಿನಗೆ ಒಳ್ಳೆಯದು ಅನಿಸೋಲ್ಲ ಅಂತ ಹೇಳ್ತಾನೆ. ಶೂರನ ಪತ್ನಿಯಾಗಿ ಎಲ್ಲವೂ ದೈವದಾಟ. ನಿನಗೂ ಗೊತ್ತಿದೆ, ಎಲ್ಲ ನಡೆಸ್ತಾ ಇದ್ದಿದ್ದು ಬೇರೆ, ನಾವು ನಿಮಿತ್ತ ಮಾತ್ರ. ಭಗವದ್ಗೀತಾದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾರೋ, ನಿನ್ನ ಕೆಲಸ ನೀ ಮಾಡು, ಏನು ಬರ್ತೈತಿ ಆಗ್ತಿರ್ತದೆ. ಫಲದ ಬಗ್ಗೆ ಚಿಂತೆ ಮಾಡಬೇಡಂದ್ರೆ ಫಲ ಯಾರ ಕೈಯಾಗೂ ಇಲ್ಲ, ಏನು ಬರ್ತಿದೆ ಅನ್ನೋದು. ಯುದ್ಧ ಮಾಡೋಕ್ಕಾದ್ರೆ ಯುದ್ಧದ ಫಲ ಯಾರಿಗೆ ಸಿಗ್ತಿದೆ ಅನ್ನೋದು ಅನಿಶ್ಚಿತ ಇರ್ತದೆ. ಆದರೆ ಒಂದು ಅನುಭವಗಳು ಹೇಳ್ತಾವಲ್ಲ, ಎಲ್ಲಿ ಧರ್ಮ ಇರ್ತಿದೆ ಅಲ್ಲಿ ಫಲ ಸಿಗ್ತಿದೆ, ವಿಜಯ ಸಿಗ್ತಿದೆ. ಮುಂದುವರೆದು ಹೇಳ್ತಾನೆ, ನಿರ್ಮಲ ಆತ್ಮ ರಾಮ ಸಂತೈಸಿದ ತಾರಳನ್ನು ನೋಡಿ. ರಾಮನ ಆತ್ಮ ನಿರ್ಮಲ ಆತ್ಮ, ಪ್ರಾಂಜಲ್ಯ ಮನಸ್ಸು, ಏನು ಸ್ವಲ್ಪ ಹೊಲಸು ಏನೂ ಇಲ್ಲ. ಅಂತಹ ಮನಸ್ಸಿನ ವ್ಯಕ್ತಿ ರಾಮ ತಾರಳನ್ನು ಈ ರೀತಿಯಾಗಿ ಸಂತೈಸ್ತಾನೆ. ಕೇಳಿ ಶೂರನ ಪತ್ನಿ ಚೇತರಿಸಿಕೊಂಡಳು. ರಾಮನ ನುಡಿಗಳನ್ನು ಕೇಳಿ ಮನವರಿಕೆ ಆದ ನಂತರ ತನ್ನ ದುಃಖದಿಂದ ತಾರಳು ಚೇತರಿಸಿಕೊಳ್ತಾಳೆ. ಇನ್ನು ಮುಂದೆ ಮತ್ತೇನು ಘಟನೆಗಳಾಗ್ತವ, ಮತ್ತೇನು ಸಂವಾದ ನಡೀತಿದೆ, ಯಾವ ಚಿಂತನೆಗಳನ್ನು ವಾಲ್ಮೀಕಿಯವರು ಜನರ ಮುಂದೆ ಇಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.